ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಜುಲೈ 1, 2 ಮತ್ತು 3ನೇ ತಾರೀಕಿನ ಪ್ರಚಲಿತ ಘಟನೆಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ನೋಡುವುದಾದ್ರೆ ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜುಲೈ 1. ಸ್ನೇಹಿತರೆ, ಜುಲೈ 1ರಂದು ಯಾಕೆ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ ಅಂದ್ರೆ ಡಾಕ್ಟರ್ BC ರಾಯ್ ಅಂದ್ರೆ ಅವರ ಪೂರ್ಣ ಹೆಸರು ಬಿಧನ್ ಚಂದ್ರ ರಾಯ್ ಅಂತೇಳಿ. ಸ್ನೇಹಿತರೆ, ಇವರು ಭಾರತೀಯ ವೈದ್ಯಕೀಯ ಕ್ಷೇತ್ರವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. ಆದ ಕಾರಣ ಇವರು 1882 ಜುಲೈ 1ರಂದು ಜನನ ಹೊಂದಿರುತ್ತಾರೆ ಮತ್ತು 1962 ಜುಲೈ 1ರಂದೇ ಮರಣ ಹೊಂದಿರುತ್ತಾರೆ. ಇವರ ಜನನ ಹಾಗೂ ಮರಣದ ದಿನಾಂಕ ಜುಲೈ 1ರಂದೇ ಆಗಿರುತ್ತದೆ. ಆದ್ದರಿಂದ ಇವರ ನೆನಪಿನಾರ್ಥವಾಗಿ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, 2024ನೇ ಸಾಲಿನ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆತಿಥ್ಯ ವಹಿಸಲಿರುವ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಿಂಗಾಪುರ. ಸ್ನೇಹಿತರೆ, 2024ನೇ ಸಾಲಿನ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನ ಆತಿಥ್ಯವನ್ನು ಸಿಂಗಾಪುರ ದೇಶ ವಹಿಸಲಿದೆ. ಈ ಒಂದು ಆತಿಥ್ಯ ವಹಿಸುವ ರೇಸ್ ನಲ್ಲಿ ಭಾರತದ ಚೆನ್ನೈ ಕೂಡ ಇತ್ತು, ಆದರೆ ಅದಕ್ಕೆ ಅವಕಾಶ ಸಿಕ್ಕಿರುವುದಿಲ್ಲ. ಸ್ನೇಹಿತರೆ, ಈ ಒಂದು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಏನಿದೆ ಇದು ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಡಿ ಗುಕೇಶ್ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ ಆಗಿರುವಂತಹ ಚೀನಾದ ಡಿಂಗ್ ಲೆರೆನ್ ನಡುವೆ ನಡೆಯಲಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನದಾಗಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂದ್ರೆ ಡಿ ಗುಕೇಶ್ ಅವರು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತೇಳಿ ಸಹ ಕೇಳಬಹುದು, ಅಥವಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತಾನು ಸಹ ಕೇಳಬಹುದು. ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತೇಳಿ ಕೇಳಿದ್ರೆ ಕ್ರೀಡಾ ಕ್ಷೇತ್ರಕ್ಕೆ ಅನ್ನುವಂಥದ್ದು ಸರಿ ಆನ್ಸರ್ ಆಗುತ್ತದೆ. ಮತ್ತು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತೇಳಿ ಏನಾದ್ರು ಪ್ರಶ್ನೆಯನ್ನ ಕೇಳಿದ್ರೆ ಚೆಸ್ಗೆ ಸಂಬಂಧಿಸಿದ್ದಾರೆ ಎನ್ನುವಂಥದ್ದು ಸರಿ ಆನ್ಸರ್ ಆಗಿರುತ್ತದೆ. ಓಕೆ ಫ್ರೆಂಡ್ಸ್, ಮುಂದಿನ ಪ್ರಶ್ನೆಯನ್ನ ನೋಡೋಣ. T20 ವಿಶ್ವಕಪ್ ನಂತರ ಈ ಕೆಳಗಿನ ಯಾವ ಭಾರತೀಯ ಕ್ರಿಕೆಟ್ ಆಟಗಾರರು ಅಂತಾರಾಷ್ಟ್ರೀಯ T20 ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಗಳು ಹೇಗಿವೆ: ಆಪ್ಷನ್ ಎ ವಿರಾಟ್ ಕೊಹ್ಲಿ, ಆಪ್ಷನ್ ಬಿ ರೋಹಿತ್ ಶರ್ಮಾ, ಆಪ್ಷನ್ ಸಿ ರವೀಂದ್ರ ಜಡೇಜಾ, ಆಪ್ಷನ್ ಡಿ ಮೇಲಿನ ಎಲ್ಲರೂ. ಇದಕ್ಕೆ ಸರಿ ಆನ್ಸರ್ ಅಂದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲರೂ. ಸ್ನೇಹಿತರೆ, ಜೂನ್ 29ರಂದು ನಡೆದ T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾ ದೇಶದ ವಿರುದ್ಧ ರೋಚಕ ಜಯವನ್ನ ಗಳಿಸಿತು. ಈ ಒಂದು ಜಯ ಗಳಿಸಿದ ನಂತರ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾ ಅವರು ತಮ್ಮ ಅಂತಾರಾಷ್ಟ್ರೀಯ T20 ಮಾದರಿಯ ಕ್ರಿಕೆಟ್ ಜೀವನಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. 2024ನೇ ಸಾಲಿನ ಅಕ್ವಾಟಿಕ್ ಸ್ಟಾರ್ ಆಫ್ ಜಲಯೋಗ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಸವಿತಾ ರಾಣಿ ಎಂ ಎನ್ನುವಂಥದ್ದು. ಸ್ನೇಹಿತರೆ, ಡಾಕ್ಟರ್ ಸವಿತಾ ರಾಣಿ ಅವರು ಖ್ಯಾತ ಜಲಯೋಗ ಪಟು ಆಗಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಮುಂಬೈನಲ್ಲಿ ಕೈಗೊಂಡಂತಹ ಕಾರ್ಯಕ್ರಮವೊಂದರಲ್ಲಿ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿರುವಂತಹ ಶ್ರೀ ರಮೇಶ್ ಬೈಸ್ರವರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಹಾಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನದಾಗಿ ಪ್ರಶ್ನೆಯನ್ನ ಕೇಳುವುದಾದ್ರೆ ಮಹಾರಾಷ್ಟ್ರ ರಾಜ್ಯದ ಪ್ರಸ್ತುತ ರಾಜ್ಯಪಾಲರ ಹೆಸರೇನು ಅಂತೇಳಿ ಕೇಳುವ ಸಾಧ್ಯತೆ ಇರುತ್ತದೆ. ಮಹಾರಾಷ್ಟ್ರ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಶ್ರೀ ರಮೇಶ್ ಬೈಸ್ರವರು ಇದ್ದಾರೆ. ಮುಂದಿನ ಪ್ರಶ್ನೆ, ತನ್ನ ಭೂ ಪ್ರದೇಶದಲ್ಲಿ ಬರುವ ಸಂಪೂರ್ಣ ಪ್ರಾಣಿ ಪ್ರಭೇದಗಳನ್ನು ಪಟ್ಟಿ ಮಾಡಿದ ಮೊದಲ ಮತ್ತು ಏಕೈಕ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಹೌದು ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಭಾರತ ದೇಶವು ಪ್ರಾಣಿ ಪ್ರಭೇದಗಳ ಸಂಪೂರ್ಣ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಹಾಗಾಗಿ ಭಾರತ ದೇಶವು ಸಂಪೂರ್ಣ ಪ್ರಾಣಿ ಪ್ರಭೇದಗಳನ್ನು ಪಟ್ಟಿ ಮಾಡಿದ ಮೊದಲ ಮತ್ತು ಏಕೈಕ ದೇಶವಾಗಿ ಹೊರಹೊಮ್ಮಿದೆ. ಕೇಂದ್ರ ಸರ್ಕಾರದ ಮಾದರಿಯಂತೆ ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ. ಸ್ನೇಹಿತರೆ, ಇತ್ತೀಚೆಗೆ ರಾಜಸ್ಥಾನ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಿದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ 8ನೇ ಶತಮಾನದ ರಾಷ್ಟ್ರಕೂಟರ ಅರಸ ಧ್ರುವನ ಕಾಲದ ಶಾಸನ ಪತ್ತೆಯಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೊರಕೋಡು ಗ್ರಾಮದಲ್ಲಿ ಈ ಒಂದು ಶಾಸನ ಪತ್ತೆಯಾಗಿದೆ. ಹಾಗಾದ್ರೆ ಈ ಒಂದು ಶಾಸನವನ್ನು ಪತ್ತೆ ಹಚ್ಚಿದಂತಹ ಸಂಶೋಧಕರು ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ರೆ ಹವ್ಯಾಸಿ ಇತಿಹಾಸ ಸಂಶೋಧಕರಾದಂತಹ ರಮೇಶ್ ಬಿ ಹಿರೇಜಂಬೂರು ಮತ್ತು ಮಂಜಪ್ಪ ಚುರ್ಚುಕುಂಡಿಯವರು ಈ ಒಂದು ಶಾಸನವನ್ನ ಸಂಶೋಧಿಸಿದ್ದಾರೆ. ಕನ್ನಡ ಪತ್ರಿಕಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಸಿ ಜುಲೈ 1ರಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾಗಿರುವಂತಹ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು
1843 ಜುಲೈ 1ರಂದು ಜರ್ಮನಿಯ ಹರ್ಮನ್ ಫ್ರೆಡರಿಕ್ ಮೋಗ್ಲಿಂಗ್ ಅವರು ಈ ಒಂದು ಪತ್ರಿಕೆಯನ್ನು ಪ್ರಕಟಿಸಿದ್ದಾರೆ. ಅದರ ನೆನಪಿನಾರ್ಥವಾಗಿ ಜುಲೈ 1ರಂದು ಕನ್ನಡ ಪತ್ರಿಕಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಕೇರಳ ಮತ್ತು ಕರ್ನಾಟಕ ಸಬ್ ಏರಿಯಾಗೆ ಜನರಲ್ ಆಫೀಸರ್ ಕಮಾಂಡಿಂಗ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ವಿ.ಟಿ. ಮ್ಯಾಥ್ಯೂ ಅವರು ನೇಮಕಗೊಂಡಿದ್ದಾರೆ. ಹಾಲಿ ಜನರಲ್ ಆಫೀಸರ್ ಕಮಾಂಡಿಂಗ್ ಆಗಿರುವಂತಹ ರವಿ ಮುರುಗನ್ ಅವರು ಜೂನ್ 31ರಂದು ವಯೋನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಆ ಸ್ಥಳಕ್ಕೆ ವಿ.ಟಿ. ಮ್ಯಾಥ್ಯೂ ಅವರನ್ನು ನೇಮಕ ಮಾಡಲಾಗಿದೆ. 2024ನೇ ಸಾಲಿನ ಮಿನಿ ವಿಶ್ವಸುಂದರಿ ಕಿರೀಟ ವಿಜೇತೆ ಯಾರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಶ್ರುತಿ ಹೆಗಡೆ. ಸ್ನೇಹಿತರೆ, ಕರ್ನಾಟಕದವರಾಗಿರುವಂತಹ ಶಿರಸಿ ತಾಲೂಕಿನ ಮುಂಡಿಗೆಸರ ಮೂಲದ ಹುಬ್ಬಳ್ಳಿಯ ಯುವತಿ ಶ್ರುತಿ ಹೆಗಡೆ ಅವರು 2024ನೇ ಸಾಲಿನ ಮಿನಿ ವಿಶ್ವಸುಂದರಿ ವಿಜೇತೆಯಾಗಿದ್ದಾರೆ. ಸ್ನೇಹಿತರೆ, ಇವರು 2018ರಲ್ಲಿ ಮಿಸ್ ಕರ್ನಾಟಕ ರನ್ನರ್ ಅಪ್ ಆಗಿದ್ದರು ಹಾಗೂ ಮಿಸ್ ಸೌತ್ ಇಂಡಿಯಾದ ವಿಜೇತೆಯಾಗಿದ್ದರು ಮತ್ತು ಇವರು 2023ರಲ್ಲಿ ಮಿಸ್ ಏಷ್ಯಾ ಇಂಟರ್ನ್ಯಾಷನಲ್ ಇಂಡಿಯಾ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದ್ದರು. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯ. ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಪ್ರಾರಂಭಿಸಲಾದಂತಹ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆಯ ಉದ್ದೇಶ ಏನೆಂದರೆ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ನಿರುದ್ಯೋಗಿಗಳಿಗೆ ಬೆಂಬಲವನ್ನು ಸೂಚಿಸುವ ಒಂದು ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಹಾಗೂ 21ರಿಂದ 60 ವರ್ಷ ವಯಸ್ಸಿನ ಅರ್ಹ ಮಹಿಳೆಯರಿಗೆ ಮಾಸಿಕವಾಗಿ 1,500 ರೂಪಾಯಿಯನ್ನು ನೀಡುವ ಮೂಲಕ ಅವರನ್ನು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುವ ಗುರಿಯನ್ನು ಸಹ ಈ ಯೋಜನೆ ಹೊಂದಿದೆ. ನೆಕ್ಸ್ಟ್, ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಟೋನಿಯೋ ಕೋಸ್ಟಾ. ಸ್ನೇಹಿತರೆ, ಇವರ ಬಗ್ಗೆ ನೋಡುವುದಾದ್ರೆ ಆಂಟೋನಿಯೋ ಕೋಸ್ಟಾ ಅವರು ಪೋರ್ಚುಗಲ್ನ ಮಾಜಿ ಪ್ರಧಾನಿಯಾಗಿದ್ದಾರೆ ಮತ್ತು ಇವರು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಚುನಾಯಿತರಾದರು. ಸ್ನೇಹಿತರೆ, ಈ ಒಂದು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರನ್ನು 2.5 ವರ್ಷಗಳ ಅವಧಿಗೆ ಇವರು ರಹಸ್ಯ ಮತದಾನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇನ್ನೊಂದು ವಿಶೇಷತೆ ಏನೆಂದರೆ ಇವರನ್ನು ಒಂದು ಅವಧಿಗೆ ಮಾತ್ರ ಮರು ನೇಮಕ ಮಾಡಲು ಅವಕಾಶ ಇರುತ್ತದೆ. ಇವರು ಅಂತಾರಾಷ್ಟ್ರೀಯವಾಗಿ ಯುರೋಪಿಯನ್ ಯೂನಿಯನ್ ಅನ್ನು ಪ್ರತಿನಿಧಿಸುತ್ತಾರೆ. ನ್ಯೂಮಾ ಚುಶುಲ್ ಪ್ರದೇಶವು ಇತ್ತೀಚೆಗೆ ಹಠಾತ್ ಪ್ರವಾಹದಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಡಾಖ್ನಲ್ಲಿದೆ. ಹಾಗಾದ್ರೆ ಈ ನ್ಯೂಮಾ ಚುಶಲ್ ಪ್ರದೇಶವು ಏಕೆ ಸುದ್ದಿಯಲ್ಲಿದೆ ಅಂತೇಳಿ ನೋಡುವುದಾದ್ರೆ ಸ್ನೇಹಿತರೆ, ಇತ್ತೀಚೆಗೆ ಪೂರ್ವ ಲಡಾಖ್ನ ನ್ಯೂಮಾ ಚುಶಲ್ ಬಳಿಯ ಶೋಕ್ ನದಿಯಲ್ಲಿ ಇದ್ದಕ್ಕಿದ್ದಂತೆ ನೀರಿನ ಮಟ್ಟ ಏರಿಕೆಯಿಂದಾಗಿ T-72 ಟ್ಯಾಂಕ್ ಸಿಲುಕಿಕೊಂಡಾಗ ಜೆಸಿಒ ಮತ್ತು 4 ಜವಾನರು ಸೇರಿದಂತೆ 5 ಮಂದಿ ಸೇನಾ ಸಿಬ್ಬಂದಿ ಸಾವನ್ನಪ್ಪಿದರು. ಇವರನ್ನು ರಕ್ಷಣೆ ಮಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಬಲವಾದ ಪ್ರವಾಹಗಳ ಕಾರಣದಿಂದಾಗಿ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಈ T-72 ಟ್ಯಾಂಕರ್ಗಳನ್ನು ಸೋವಿಯತ್ ಯೂನಿಯನ್ ವಿನ್ಯಾಸಗೊಳಿಸಿತ್ತು. ನಂತರ ಈ T-72 ಟ್ಯಾಂಕರ್ಗಳನ್ನು T-72 ಅಜೇಯ ಎಂದು ಆಧುನೀಕರಿಸಲಾಯಿತು. ಈ ಟ್ಯಾಂಕರ್ಗಳನ್ನು 2020ರ ನಂತರದ ಗುಲ್ವಾನ್ ಘರ್ಷಣೆಯಲ್ಲಿ ಲಡಾಖ್ನಲ್ಲಿ ನಿಯೋಜಿಸಲಾಗಿತ್ತು. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವ ಒಂದು ವಿಷಯದ ಮೇಲೆ ಪ್ರಶ್ನೆಯನ್ನು ಕೇಳಬಹುದು ಅಂದ್ರೆ ಶೋಕ್ ನದಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು ಮತ್ತು ಈ T-72 ಟ್ಯಾಂಕರ್ ಬಗ್ಗೆ ಏನಾದರೂ ಕೇಳಬಹುದು. ಹಾಗೂ ಇತ್ತೀಚೆಗೆ ಈ ಕೆಳಗಿನ ಯಾವ ನದಿಯ ಪ್ರವಾಹದಿಂದಾಗಿ ಭಾರತೀಯ ಸೈನಿಕರು ಸಾವನ್ನಪ್ಪಿದರು ಅಂತೇಳಿ ಪ್ರಶ್ನೆಯನ್ನಾದರೂ ಕೇಳಬಹುದು. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ತಾವು ಸಂಪೂರ್ಣವಾಗಿ ಓದಿಕೊಳ್ಳಬೇಕು. ಇತ್ತೀಚೆಗೆ ಫೈನಾನ್ಸಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಸಭೆ ಎಲ್ಲಿ ನಡೆಯಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಾಪುರ. ಸ್ನೇಹಿತರೆ, 2024 ಜೂನ್ 26ರಿಂದ 28ರವರೆಗೆ ಸಿಂಗಾಪುರದಲ್ಲಿ ಈ FATFನ ಸಭೆ ನಡೆಸಲಾಗಿದೆ. ಇದರಲ್ಲಿ ಭಾರತವನ್ನು ನಿಯಮಿತ ಅನುಸರಣಾ ವರ್ಗದಲ್ಲಿ ಇರಿಸಲಾಗಿದೆ. ಭಾರತದ ಜೊತೆಗೆ ರಷ್ಯಾ, ಫ್ರಾನ್ಸ್, ಇಟಲಿ ಮತ್ತು UKಗಳನ್ನು ನಿಯಮಿತ ಅನುಸರಣೆಯಲ್ಲಿ ಇರಿಸಲಾಗಿದೆ. ಹಾಗೂ 17 ದೇಶಗಳನ್ನು ಮನಿ ಲ್ಯಾಂಡರಿಂಗ್ ವಿರೋಧಿ ಮತ್ತು ವಿರೋಧಿ ಕುರಿತ ಮೌಲ್ಯಮಾಪನವನ್ನು ಮಾಡಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಾಲ್ಬಾರ್ಡ್ ದ್ವೀಪ ಸಮೂಹವು ಯಾವ ಸಾಗರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಕ್ಟಿಕ್ ಮಹಾಸಾಗರ. ಸ್ನೇಹಿತರೆ, ಈ ಒಂದು ಸಾಲ್ಬಾರ್ಡ್ ದ್ವೀಪ ಸಮೂಹವು ಯಾಕೆ ಸುದ್ದಿಯಲ್ಲಿದೆ ಅಂತೇಳಿ ನೋಡುವುದಾದ್ರೆ ಆರ್ಕ್ಟಿಕ್ ಮಹಾಸಾಗರದಲ್ಲಿ 500 ಕಿಲೋಮೀಟರ್ ಉದ್ದದ ಪರ್ವತ ಶ್ರೇಣಿಯ ಸಾಲ್ಬಾರ್ಡ್ನ ನಿಪೋವಿಚ್ ರಿಡ್ಜ್ನಲ್ಲಿ ವಿಜ್ಞಾನಿಗಳು
ಜಲವಿದ್ಯುತ್ ದ್ವಾರಗಳನ್ನು ಅನ್ವೇಷಿಸುತ್ತಿದ್ದಾರೆ. ಆದ ಕಾರಣ ಈ ಒಂದು ದ್ವೀಪ ಸಮೂಹವು ಪ್ರಸ್ತುತ ಸುದ್ದಿಯಲ್ಲಿದೆ. ಈ ಸಾಲ್ಬಾರ್ಡ್ ದ್ವೀಪವನ್ನು ಯಾವಾಗ ಕಂಡುಹಿಡಿಯಲಾಗಿದೆ ಅಂತ ಹೇಳಿ ನೋಡುವುದಾದ್ರೆ 1596ರಲ್ಲಿ ವಿಲಿಯಂ ಬ್ಯಾರೆಂಟ್ಸ್ ಅವರಿಂದ ಕಂಡುಹಿಡಿಯಲಾಗಿದೆ. ಇದು ನಾರ್ವೇಜಿಯನ್ ಸಾರ್ವಭೌಮತ್ವದ ಅಡಿಯಲ್ಲಿ ಆರ್ಕ್ಟಿಕ್ ದ್ವೀಪ ಸಮೂಹವಾಗಿದೆ. ಇದು ಉತ್ತರ ಧ್ರುವ ಮತ್ತು ನಾರ್ವೆ ನಡುವೆ ನೆಲೆಸಿದ್ದು, ಈ ಒಂದು ದ್ವೀಪ ಸಮೂಹದ ವಿಸ್ತೀರ್ಣ ಎಷ್ಟಿದೆ ಅಂತೇಳಿ ನೋಡುವುದಾದ್ರೆ 61,022 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಹಾಗೆ ಈ ಒಂದು ದ್ವೀಪ ಸಮೂಹವು ಮಧ್ಯರಾತ್ರಿ, ಸೂರ್ಯ ಮತ್ತು ಧ್ರುವರಾತ್ರಿ ಸೇರಿದಂತೆ ಆರ್ಕ್ಟಿಕ್ ಪರಿಸ್ಥಿತಿಗಳನ್ನು ಅನುಭವಿಸುತ್ತದೆ ಎನ್ನುವಂಥದ್ದು. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ದ್ವೀಪ ಸಮೂಹ ಯಾವ ಸಾಗರದಲ್ಲಿದೆ ಅಂತನಾದ್ರೂ ಕೇಳಬಹುದು, ಹಾಗೂ ಈ ದ್ವೀಪ ಸಮೂಹದ ವಿಸ್ತೀರ್ಣನಾದ್ರೂ ಕೇಳಬಹುದು, ಮತ್ತು ಈ ದ್ವೀಪ ಸಮೂಹವನ್ನು ಯಾರು ಕಂಡುಹಿಡಿದರು ಮತ್ತು ಯಾವಾಗ ಕಂಡುಹಿಡಿದರು ಅಂತ ಹೇಳಿ ಆದ್ರೂ ಕೇಳಬಹುದು. ಸೊ ಹಾಗಾಗಿ ತಾವು ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. 2024ನೇ ಸಾಲಿನ ಗ್ಲೋಬಲ್ ಇಂಡಿಯಾ ಎಐ ಶೃಂಗಸಭೆ ಎಲ್ಲಿ ನಡೆಯಿತು? ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ, ಇದರ ಒಂದು ಶೃಂಗಸಭೆ ದೆಹಲಿಯಲ್ಲಿ ನಡೆಯಿತು. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಅವರು ನವದೆಹಲಿಯಲ್ಲಿ ಈ ಒಂದು ಗ್ಲೋಬಲ್ ಇಂಡಿಯಾ ಎಐ ಶೃಂಗಸಭೆ ನಡೆಯಿತು. ಆರಂಭಿಕ ಅಧಿವೇಶನದಲ್ಲಿ ಮಾತನಾಡಿದ ಅವರು ಕೃತಕ ಬುದ್ಧಿಮತ್ತೆ ಎಷ್ಟು ಮುಖ್ಯ ಎಂಬುದರ ಕುರಿತು ಮಾತನಾಡಿದರು. ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನಗಳ ಸಾಮರ್ಥ್ಯವನ್ನು ನಿಯಂತ್ರಿಸಲು ಮತ್ತು ಬಳಸಲು ಅವರು ಏಕೀಕೃತ ಜಾಗತಿಕ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದರು. ಮತ್ತು ವಿಶ್ವದಾದ್ಯಂತ ಸಮಸ್ಯೆಗಳನ್ನು ಪರಿಹರಿಸಲು ಕೃತಕ ಬುದ್ಧಿಮತ್ತೆ ಎಷ್ಟು ಮುಖ್ಯ ಎಂಬುದರ ಕುರಿತು ಅವರು ಮಾತನಾಡಿದರು. ಅಂದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂತೇಳಿ ನೋಡುವುದಾದ್ರೆ, ಭಾರತದ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆ ಶಿಕ್ಷಕಿ ಯಾರು ಅಂದ್ರೆ ಕೇರಳ ರಾಜ್ಯದ ಐರಿಸ್ ರವರು ಭಾರತದ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆಯ ಶಿಕ್ಷಕಿ. ಹಾಗೆ ಕೃತಕ ಬುದ್ಧಿಮತ್ತೆಯ ವಾರ್ತಾ ನಿರೂಪಕಿ ಲೀಸಾ. ಹಾಗೆ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನ ಪಾರ್ಕ್ ಎಲ್ಲಿದೆ ಅಂದ್ರೆ IISc ಬೆಂಗಳೂರಿನಲ್ಲಿದೆ. ಇನ್ನು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ದೇವಿಕಾ ಎನ್ನುವಂತವರು ಭಾರತದ ಮೊದಲ AI ಕೃತಕ ಬುದ್ಧಿಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಮಾರ್ಸ್ ಒಡಿಸ್ಸಿ ಆರ್ಬಿಟರ್ ಅನ್ನು ಬಳಸಿಕೊಂಡು ನಮ್ಮ ಸೌರವ್ಯೂಹದ ಒಲಿಂಪಸ್ ಮಾನ್ಸ್ ಹೆಸರಿನ ಅತಿ ದೊಡ್ಡ ಜ್ವಾಲಾಮುಖಿಯ ಮಹಾಕಾವ್ಯವನ್ನು ಯಾವ ಸಂಸ್ಥೆಯು ಸೆರೆ ಹಿಡಿದಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನಾಸಾ. ಸ್ನೇಹಿತರೆ, ಅಮೆರಿಕದ ಬಾಹ್ಯಾಕಾಶ ಉಡಾವಣಾ ಸಂಸ್ಥೆಯಾಗಿರುವಂತಹ ನಾಸಾದ ಮಾರ್ಸ್ ಒಡಿಸ್ಸಿ ಆರ್ಬಿಟರ್ ಸೌರವ್ಯೂಹದ ಅತಿ ದೊಡ್ಡ ಜ್ವಾಲಾಮುಖಿಯಾಗಿರುವಂತಹ ಒಲಿಂಪಸ್ ಮಾನ್ಸ್ನ ಮಹಾಕಾವ್ಯದ ನೋಟವನ್ನು ಸೆರೆ ಹಿಡಿದಿದೆ ಎನ್ನುವಂಥದ್ದು ಪ್ರಚಲಿತದಲ್ಲಿದೆ. ಇದು 2001ರಲ್ಲಿ ಪ್ರಾರಂಭವಾಗಿದ್ದು, ಇದು ಮಂಗಳನ ಗ್ರಹದ ಮೇಲಿರುವಂತಹ ಮ್ಯಾಪಿಂಗ್ ಮತ್ತು ಸಂವಹನ ಪ್ರಸಾರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಇದು ಭೂಮಿಯ ಮೋನಲೋವಾವನ್ನು ಕುಬ್ಜಗೊಳಿಸುತ್ತದೆ. ಈ ಒಡಿಸ್ಸಿಯು ಮತ್ತೊಂದು ಗ್ರಹದ ಸುತ್ತ ಸುದೀರ್ಘ ಸಕ್ರಿಯ ಕಾರ್ಯಾಚರಣೆಯ ದಾಖಲೆಯನ್ನು ಸಹ ಹೊಂದಿದೆ. ಈ ಒಂದು ಒಡಿಸ್ಸಿ ಆರ್ಬಿಟರ್ 2025ರವರೆಗೆ ಕಾರ್ಯನಿರ್ವಹಿಸಲಿದೆ. ಸ್ನೇಹಿತರೆ, ಹಲವಾರು ಬಾರಿ ಪರೀಕ್ಷೆಯಲ್ಲಿ ನಾಸಾದ ವಿಸ್ತೃತ ರೂಪವನ್ನು ಕೇಳಿರ್ತಾರೆ. ಹಾಗಾಗಿ ಅದರ ಒಂದು ವಿಸ್ತೃತ ರೂಪವನ್ನು ನೋಡುವುದಾದ್ರೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಇದರ ಒಂದು ವಿಸ್ತೃತ ರೂಪವಾಗಿರುತ್ತದೆ. ಇತ್ತೀಚೆಗೆ ಅಫ್ಘಾನಿಸ್ತಾನದ 3ನೇ ವಿಶ್ವಸಂಸ್ಥೆಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕತಾರ್ನ ದೋಹಾದಲ್ಲಿ ನಡೆಯಿತು. ಸ್ನೇಹಿತರೆ, ಮೊದಲ ಬಾರಿಗೆ ಜೂನ್ 30 ಮತ್ತು ಜುಲೈ 1, 2024ರಂದು ಕತಾರ್ನ ದೋಹಾದಲ್ಲಿ ನಡೆದಂತಹ ಈ ಅಫ್ಘಾನಿಸ್ತಾನದ ವಿಶ್ವಸಂಸ್ಥೆಯ ಸಮ್ಮೇಳನದಲ್ಲಿ ತಾಲಿಬಾನ್ ಭಾಗವಹಿಸಿತ್ತು. ನಂತರ ಯುರೋಪಿಯನ್ ಯೂನಿಯನ್ ಮತ್ತು ಶಾಂಘೈ ಸಹಕಾರ ಸಂಘಟನೆಯ ಸೇರಿದಂತೆ 25 ದೇಶಗಳು ಮತ್ತು ಸಂಸ್ಥೆಗಳ ಹಾಜರಾತಿಯ ಹೊರತಾಗಿಯೂ ಸಹ ಯಾವುದೇ ಗಣನೀಯ ಪ್ರಗತಿಯನ್ನು ಸಾಧಿಸಲಾಗಲಿಲ್ಲ. ಅನಂತರ ಜಬೀವುಲ್ಲಾ ಮುಜಾಹಿದ್ ಪ್ರತಿನಿಧಿಸುವಂತಹ ತಾಲಿಬಾನ್ ಅಫ್ಘಾನ್ ನಾಗರಿಕ ಸಮಾಜದ ಪ್ರತಿನಿಧಿಗಳನ್ನು ಹೊರತುಪಡಿಸಿ ಅವರ ಬೇಡಿಕೆಗಳನ್ನು ಪೂರೈಸಿದ ನಂತರವೇ ಈ ಒಂದು ಸಮ್ಮೇಳನಕ್ಕೆ ಸೇರಿಕೊಂಡರು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಭಾರತವನ್ನು JP ಸಿಂಗ್ ರವರು ಪ್ರತಿನಿಧಿಸಿದ್ದರು. ಭಾರತೀಯ ಸೇನೆಯು ಇತ್ತೀಚೆಗೆ ಯಾವ ದೇಶದ ಸೇನೆಯೊಂದಿಗೆ ಮೈತ್ರಿ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಥೈಲ್ಯಾಂಡ್ ದೇಶದೊಂದಿಗೆ ಮೈತ್ರಿ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಿತು. ಸ್ನೇಹಿತರೆ, ಭಾರತೀಯ ಸೇನೆಯು ಥೈಲ್ಯಾಂಡ್ನ ಸೇನೆಯಾಗಿರುವಂತಹ ರಾಯಲ್ ಥಾಯ್ ಸೇನೆಯೊಂದಿಗೆ ಥೈಲ್ಯಾಂಡ್ನ ಪೋರ್ಟ್ ವಚಿರಪ್ರಕಾನ್ನಲ್ಲಿ ಜುಲೈ 1ರಿಂದ 15ರವರೆಗೆ ಈ ಒಂದು ಮೈತ್ರಿ ವ್ಯಾಯಾಮವನ್ನು ಪ್ರಾರಂಭಿಸಿದೆ.
2006ರಿಂದ ಪ್ರಾರಂಭವಾದ ಈ ದ್ವಿಪಕ್ಷೀಯ ವ್ಯಾಯಾಮವು ಪರಸ್ಪರ ರಕ್ಷಣಾ ಸಹಕಾರವನ್ನು ಹೆಚ್ಚಿಸುತ್ತದೆ. ಲಡಾಖ್ನ ಸ್ಕೌಟ್ಸ್ ಸೇರಿದಂತೆ ಎರಡು ಸೇನೆಗಳ ಒಟ್ಟು 76 ಸೈನಿಕರು ಈ ಒಂದು ವ್ಯಾಯಾಮದಲ್ಲಿ ಭಾಗವಹಿಸಿರ್ತಾರೆ. ಈ ವ್ಯಾಯಾಮದ ಉದ್ದೇಶವೆಂದರೆ ನಗರ ಮತ್ತು ಕಾಡಿನ ಪರಿಸರದಲ್ಲಿ ಪ್ರತಿ ಬಂಡಾಯ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳು, ಜಂಟಿ ಯೋಜನೆ, ಯುದ್ಧ ತಂತ್ರದ ಡ್ರಿಲ್ಗಳು ಮತ್ತು ದೈಹಿಕ ಸಾಮರ್ಥ್ಯದ ಮೇಲೆ ಈ ಮೈತ್ರಿ ವ್ಯಾಯಾಮ ಹೆಚ್ಚು ಕೇಂದ್ರೀಕರಿಸುತ್ತದೆ. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವು ಯಾವ ಯಾವ ದೇಶಗಳ ನಡುವೆ ನಡೆಯಲಿದೆ ಅಂತೇಳಾದ್ರೂ ಪ್ರಶ್ನೆಯನ್ನ ಕೇಳಬಹುದು. ಅಥವಾ 2024ನೇ ಸಾಲಿನ ಮೈತ್ರಿ ಜಂಟಿ ಮಿಲಿಟರಿ ವ್ಯಾಯಾಮ ನಡೆದ ಸ್ಥಳ ಯಾವುದು ಅಂತೇಳಾದ್ರೂ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆ ಇರುತ್ತದೆ. ಇತ್ತೀಚೆಗೆ ಭಾರತದ ಹಸಿರು ಹೈಡ್ರೋಜನ್ ಉಪಕ್ರಮಗಳನ್ನು ಬೆಂಬಲಿಸಲು ಯಾವ ಸಂಸ್ಥೆಯು 1.5 ಬಿಲಿಯನ್ ಸಾಲವನ್ನು ಅನುಮೋದಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವಿಶ್ವ ಬ್ಯಾಂಕ್. ಹಾಗಾದ್ರೆ ವಿಶ್ವ ಬ್ಯಾಂಕ್ ಭಾರತಕ್ಕೆ ಏಕೆ 1.5 ಬಿಲಿಯನ್ ಸಾಲವನ್ನು ಅನುಮೋದಿಸಿದೆ ಅಂತೇಳಿ ನೋಡುವುದಾದ್ರೆ, ಭಾರತದ ಕಡಿಮೆ ಇಂಗಾಲದ ಶಕ್ತಿ ಅಭಿವೃದ್ಧಿಯನ್ನು ಬೆಂಬಲಿಸಲು ವಿಶ್ವ ಬ್ಯಾಂಕ್ 1.5 ಶತಕೋಟಿ ಸಾಲವನ್ನು ಅನುಮೋದಿಸಿದೆ. ಇದರ ಒಂದು ಉದ್ದೇಶ ಅಂದ್ರೆ ಹಸಿರು ಹೈಡ್ರೋಜನ್ ವಿದ್ಯುತ್ ವಿಭಜನೆಗಳು ಮತ್ತು ನವೀಕರಿಸಬಹುದಾದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಭಾರತದ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಶಕ್ತಿಯ ಗುರಿಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಹಾಗೆ 2030ರ ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಮತ್ತು 2070ರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಇತ್ತೀಚೆಗೆ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸಂಶೋಧನಾ ಸಂಸ್ಥೆ ಸೆರಾ ಮಾನವ ಬಾಹ್ಯಾಕಾಶ ಯಾನ ಕಾರ್ಯಕ್ರಮಕ್ಕಾಗಿ ಯಾವ ದೇಶವನ್ನು ಪಾಲುದಾರ ರಾಷ್ಟ್ರವೆಂದು ಘೋಷಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ವಿವರವಾಗಿ ನೋಡುವುದಾದ್ರೆ, US ಆಧಾರಿತ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸಂಶೋಧನಾ ಸಂಸ್ಥೆಯಾಗಿರುವಂತಹ ಸೆರಾ ಮತ್ತು ಬ್ಲೂ ಒರಿಜಿನ್ ಸಂಸ್ಥೆ ತಮ್ಮ ಮಾನವ ಅಂತರಿಕ್ಷ ಯಾನ ಕಾರ್ಯಕ್ರಮಕ್ಕಾಗಿ ಭಾರತದೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿವೆ. ಸೀಮಿತ ಸ್ಥಳಾವಕಾಶವಿರುವ ದೇಶಗಳ ನಾಗರಿಕರಿಗೆ ಭವಿಷ್ಯದ ನ್ಯೂ ಶೆಫರ್ಡ್ ಮಿಷನ್ ನಲ್ಲಿ ಅವರು 6 ಸ್ಥಾನಗಳನ್ನು ನೀಡಲಿದ್ದಾರೆ. ಈ ನ್ಯೂ ಶೆಫರ್ಡ್ ಏನಿದೆ ಇದು ಮರುಬಳಕೆ ಮಾಡಬಹುದಾದ ಸಬ್ ಆರ್ಬಿಟರ್ ರಾಕೆಟ್ ಆಗಿದೆ. ಇದು 100 ಕಿಲೋಮೀಟರ್ ಅಂತರದಲ್ಲಿ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟಿರುವಂತಹ ಬಾಹ್ಯಾಕಾಶ ಗಡಿಯಾಗಿರುವಂತಹ ಕಾರ್ಮನ್ ರೇಖೆಯನ್ನು ದಾಟಿ 11 ನಿಮಿಷಗಳ ಪ್ರಯಾಣದಲ್ಲಿ ಆಯ್ದ ಗಗನಯಾತ್ರಿಗಳನ್ನು ಕರೆದೊಯ್ಯುತ್ತದೆ. ಇನ್ನು ಹೆಚ್ಚಿನದಾಗಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಬಹುದು ಅಂದ್ರೆ, ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟಿರುವ ಬಾಹ್ಯಾಕಾಶ ಗಡಿ ರೇಖೆಯ ಹೆಸರೇನು ಅಂತೇಳಿ ಕೇಳಿದರೆ ಕಾರ್ಮನ್ ರೇಖೆ ಅನ್ನುವಂಥದ್ದು. ಮತ್ತು ಈ ಒಂದು ಅಂತರಿಕ್ಷ ಯಾನಕ್ಕೆ ಬಳಸಲಾಗುತ್ತಿರುವ ರಾಕೆಟ್ ನ ಹೆಸರನ್ನು ಕೇಳಿದ್ರೆ ನ್ಯೂ ಶೆಫರ್ಡ್ ರಾಕೆಟ್ ಎನ್ನುವಂಥದ್ದು. ಇದು ಮರುಬಳಕೆ ಮಾಡಬಹುದಾದಂತಹ ರಾಕೆಟ್ ಆಗಿರುತ್ತದೆ. ಕೊನೆಯ ಪ್ರಶ್ನೆ, ಇದಕ್ಕೆ ತಾವು ಕಮೆಂಟ್ ನಲ್ಲಿ ಉತ್ತರವನ್ನು ನೀಡಬೇಕು. ಇತ್ತೀಚೆಗೆ ಯಾವ ಭಾರತೀಯ ಆಟಗಾರರು T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸಿದ್ದಾರೆ? ಉತ್ತರವನ್ನು ಕಮೆಂಟ್ ಮಾಡಿ. ನಾನು ನೀಡಿದ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ. ಧನ್ಯವಾದಗಳು.